ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜ್. 6 ಗಂಟೆಗೆ ನಾವೊಂದು ಸ್ಟೋರಿ ಮಾಡಿದ್ವಿ. ಆ ಸ್ಟೋರಿಯಲ್ಲಿ ಹೇಳಿದಂತಹ ಅಂಶಗಳನ್ನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಟ್ವೀಟ್ ಮಾಡೋ ಮೂಲಕ ದಾಖಲಿಸಿದ್ದಾರೆ. ಇದು ಕಾಕತಾಳೀಯ ಇರಬಹುದು. ಸದ್ಯ ಹುಬ್ಬಳ್ಳಿಯ ಶ್ರೀಕಾಂತ್ ಪೂಜಾರಿ ಅವರ ಪ್ರಕರಣ ಏನಿದೆ, ಬಂಧನದ ಪ್ರಕರಣ, ಈ ಪ್ರಕರಣಕ್ಕೆ ಬಿಜೆಪಿ ಬೀದಿಗಿಳಿದು ಪ್ರತಿಭಟನೆ ಮಾಡಿತು. ಕರಸೇವಕರನ್ನ ಮುಟ್ರಿ ನೋಡೋಣ ಅಂತ ಒಂದು ಹವಾಜಾಗ್ತು ಸರ್ಕಾರಕ್ಕೆ. ಇನ್ನು ಹಿಂದೂ ಪರ ಸಂಘಟನೆಯ ಒಂದಷ್ಟು ಕಾರ್ಯಕರ್ತರು, ನೀವು ಬಂಧಿಸಿದ್ರೆ ಅಂತವ್ರನ್ನ ನಾವು ಸನ್ಮಾನಿಸ್ತೀವಿ, ಸರ್ಕಾರಕ್ಕೆ ಸವಾಲ್ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಕೊಟ್ಟಿತ್ತು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2 ಸಾಕ್ಷ್ಯಗಳನ್ನು ಕೊಟ್ಟಿದ್ದಾರೆ. ಈ 2 ಸಾಕ್ಷ್ಯಗಳಿಗೆ ಬಿಜೆಪಿ ಕ್ಷಮೆ ಕೇಳಬೇಕಾದಂತಹ ಸ್ಥಿತಿಗೆ ಬಂದು ನಿಂತಿದೆ. ಕಾರಣ, ಆತುರಕ್ಕೆ ಬಿದ್ದಂತಹ ರಾಜ್ಯ ಬಿಜೆಪಿ ಘಟಕ ಅನಾಹುತ ಮಾಡಿಕೊಂಡಿದೆ. ಎಲ್ಲೋ ಒಂದು ಕಡೆ ವಿಜೇಂದ್ರ ಅವರು, ಆರ್ ಅಶೋಕ್ ಅವರು ಆತುರಕ್ಕೆ ಬಿದ್ದು ಅನಾಹುತ ಮಾಡಿಕೊಂಡಿದ್ದಾರೆ. ಏನದು ಅನಾಹುತ? ಓಕೆ, ಶ್ರೀಕಾಂತ್ ಪೂಜಾರಿ ಅವರ ಬಂಧನವನ್ನ ಖಂಡಿಸಿ ರಾಜ್ಯ ಬಿಜೆಪಿ ಘಟಕ ಇವತ್ತು ಹುಬ್ಬಳ್ಳಿಯಲ್ಲಿ, ಬಹುಮುಖ್ಯವಾಗಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡ್ತು. ಅಲ್ಲೇ ಯಾಕೆ ಮಾಡ್ತು? ಜೊತೆಲಿ ಒಂದಷ್ಟು ಅಂಶಗಳನ್ನ ನಿಮ್ಮ ಕಣ್ಮುಂದೆ, ಹಳೆಯ ಪ್ರಕರಣಗಳನ್ನ ನಿಮ್ಮ ನೆನಪಿಗೆ ತರ್ತೀನಿ. ಸೌಜನ್ಯ ಪ್ರಕರಣಕ್ಕೆ ಬಿಜೆಪಿ, ರಾಜ್ಯ ಬಿಜೆಪಿ ಘಟಕ ಈ ರೀತಿ ಪ್ರೊಟೆಸ್ಟ್ ಮಾಡಲಿಲ್ಲ. ಯಾಕೆ? ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ. ಇದು ಒಂದನೇ ವಿಚಾರ. ಎರಡನೇದು, ದಾನಮ್ಮನ ಪ್ರಕರಣದಲ್ಲಿ ಬಿಜೆಪಿ ಈ ರೀತಿ ಯಾಕೆ ವರ್ತಿಸ್ಲಿಲ್ಲ ಇಷ್ಟು ಜೋಶಾಗಿ, ಜೋರಾಗಿ? ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆಯ ಪ್ರಕರಣದಲ್ಲಿ, ಆ ಸೂಸೈಡ್ ಕೇಸ್ನಲ್ಲಿ ಬಿಜೆಪಿ ಯಾಕೆ ಈ ರೀತಿ ವರ್ತಿಸ್ಲಿಲ್ಲ? ತನ್ನ ತಾಕತ್ತನ್ನ, ಅದು ಕೂಡ ಲಿಂಗಾಯತ ಸಮಾಜಕ್ಕೆ ಸೇರಿದಂತಹ ಆ ಹುಡುಗನ ಅನ್ಯಾಯದ ಸಾವಿಗೆ ಯಾಕೆ ಪ್ರತಿಭಟನೆ ಮಾಡಲಿಲ್ಲ? ಈ ರೀತಿ ಹುಬ್ಬಳ್ಳಿಯಲ್ಲೇ ಯಾಕೆ ಹೀಗೆ ನಡೀತಿದೆ? ಹರ್ಷ ನೆಟ್ಟಾರು ಪ್ರಕರಣ, ಪ್ರವೀಣ್ ಪೂಜಾರಿ ಪ್ರಕರಣದಲ್ಲಿ ದೊಡ್ಡ ಜೋಶ್ ಇದ್ದಂತಹ ಬಿಜೆಪಿಗೆ ದಾನಮ್ಮನ ವಿಚಾರ ಇರಬಹುದು, ಸಂತೋಷ್ ಪಾಟೀಲ್ ವಿಚಾರ ಇರಬಹುದು, ಸೌಜನ್ಯ ಪ್ರಕರಣ, ನಂದಿತಾ ಪ್ರಕರಣ ಇರಬಹುದು, ಕಾಣಿಸ್ಲಿಲ್ಲ. ಯಾಕೆ? ಆದರೆ ಶ್ರೀಕಾಂತ್ ಪೂಜಾರಿ ಅವರ ವಿಚಾರಕ್ಕೆ ಬಿಜೆಪಿ ತನ್ನೆಲ್ಲ ಶಕ್ತಿಯನ್ನ ಒಟ್ಟುಗೂಡಿಸಿಕೊಂಡು ಇವತ್ತು ಪ್ರೊಟೆಸ್ಟ್ ಮಾಡಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2 ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ. ಇದು ಬಹುಮುಖ್ಯ ಸಂಗತಿ. ಈಗಾಗಲೇ 6 ಗಂಟೆಯ ಒಂದು ಸ್ಟೋರಿಯಲ್ಲಿ ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ತಂದಿದ್ದೆ. ಇಲ್ಲಿ ಅರೆಸ್ಟ್ ಆಗಿರುವಂಥದ್ದು ಕೇವಲ ಶ್ರೀಕಾಂತ್ ಪೂಜಾರಿ ಒಬ್ಬರೇ ಅಲ್ಲ, 36 ಜನ. ಯಾರವರು? ಎಷ್ಟನೇ ಅವರು? ಶ್ರೀಕಾಂತ್ ಪೂಜಾರಿ ಅವರು 32ನೇಯವರು. ಇವರನ್ನ ಬಿಟ್ಟು ಇನ್ನು 35 ಜನ ಅರೆಸ್ಟ್ ಆಗಿದ್ದಾರೆ. ಲೀಸ್ಟ್ ನೋಡ್ಬಿಟ್ರೆ ಮುಖ್ಯಮಂತ್ರಿಗಳು ಹಾಕಿದ್ದಾರೆ. 2023ನೇ ಸಾಲಿನಲ್ಲಿ ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಟ್ಟು 26 LPC ಲಾಂಗ್ ಪೆಂಡಿಂಗ್ ಕೇಸ್ ಪ್ರಕರಣಗಳಲ್ಲಿ ದಸ್ತಗಿರಿ ಮಾಡಲಾದ ಒಟ್ಟು 36 ಆರೋಪಿತರ ವಿವರ ಅಂತ ಹಾಕಿದ್ದಾರೆ. ಮೊದಲನೇ ಹೆಸರು ಜಾಫರ್, ತಂದೆ ಅಲ್ಲಾಬಕ್ ಶೇಖ್, ಪ್ರಕರಣ ಕಳ್ಳತನ. ಎರಡನೇದು ಅಲ್ತಾಫ್, ತಂದೆ ಜಾಫರ್ ಸಾಫ್ ಬ್ಯಾಹಟ್ಟಿ, ಕಳ್ಳತನ ಪ್ರಕರಣ. ದೀಪಕ್ ರೊನಾಲ್ಡ್ ಅಬ್ನೆಸ್, ವರದಕ್ಷಿಣೆ ಪ್ರಕರಣ. ಹೀಗೆ ದೊಡ್ಡ ಲೀಸ್ಟ್ ಇದೆ. ವಿಶೇಷ ಅಂದ್ರೆ ಇದೇ ಶ್ರೀಕಾಂತ್ ಪೂಜಾರಿ ಅವರು ಏನು ಆರೋಪ ಹೊತ್ತಿದ್ದಾರೆ, ದೊಂಬಿ ಪ್ರಕರಣ, ಇದರಲ್ಲಿ ಇನ್ನೂ 2 ಅರೆಸ್ಟ್ ಆಗಿದ್ದಾರೆ. ಆದ್ರೆ ರಾಜ್ಯ ಬಿಜೆಪಿ ಉಳಿದವರೆಲ್ಲ ಏನಾದ್ರೂ ಪರವಾಗಿಲ್ಲ, ನಮಗೆ ಶ್ರೀಕಾಂತ್ ಪೂಜಾರಿ ಒಬ್ಬರೇ ಬೇಕು, ಅವರೊಬ್ಬರೇ ನಮ್ಮ ಕರಸೇವಕರು ಅನ್ನೋ ರೀತಿಯಲ್ಲಿ ಇವತ್ತು ವರ್ತಿಸುತ್ತಿರುವುದು ಏಕೆ? ಇದೊಂದೇ ಸಾಕ್ಷಿ ಅಲ್ಲ. ಇದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಅವರ ಟ್ವಿಟರ್ ಖಾತೆಯಲ್ಲಿ ದಾಖಲಿಸಿರುವ ಇನ್ನೊಂದು ಸಾಕ್ಷಿ, A3 ಆಗಿರುವಂತಹ ಶ್ರೀಕಾಂತ್ ಯಾನೆ ಕಾಂತ್ಯ, ತಂದೆ ಕೃಷ್ಣಪ್ಪ ಪೂಜಾರಿ, ಚನ್ನಪೇಟೆ, ಈತನ ಮೇಲೆ ದಾಖಲಾದ ಪ್ರಕರಣಗಳ ಮಾಹಿತಿ ಅಂತ ಒಟ್ಟು 16 ಪ್ರಕರಣಗಳ ಅಂಕಿಅಂಶಗಳನ್ನ, ಯಾವ ಸ್ಟೇಷನ್ ಅಲ್ಲಿ ಯಾವ್ಯಾವ ಕಲಮಲ್ಲಿ ಕೇಸ್ ಬಿದ್ದಿದೆ, CC ನಂಬರ್ ಏನು, ಪ್ರಕರಣ ಯಾವ ಹಂತಕ್ಕೆ ಬಂದು ನಿಂತಿದೆ ಅನ್ನುವಂತಹ ಒಂದು ಸಾಕ್ಷಿಯನ್ನ
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಾಖಲಿಸುವ ಮೂಲಕ 2 ಟ್ವೀಟ್ ಮಾಡಿದ್ದಾರೆ. 1ನೇ ಟ್ವೀಟ್ ಅಲ್ಲಿ ರಾಮಭಕ್ತ ಕರಸೇವಕ ಎಂದು ಸಮಾಜದ ಎದುರು ನಕಲಿ ವೇಷ ತೊಟ್ಟು ಮೆರೆಯುವ ಶ್ರೀಕಾಂತ್ ಪೂಜಾರಿ ಕಾನೂನಿನ ದೃಷ್ಟಿಯಲ್ಲಿ ಒಬ್ಬ ಸಮಾಜಘಾತುಕ ವ್ಯಕ್ತಿ. ತನ್ನ ಅಪರಾಧ ಕೃತ್ಯಗಳಿಂದ ರಕ್ಷಣೆ ಸಿಗಲಿ ಎಂಬ ಕಾರಣಕ್ಕೆ ಧರ್ಮ ರಕ್ಷಣೆ ನಾಟಕವಾಡುವ ಇಂಥವರನ್ನ ಬಂಧಿಸದೆ ರಾಜಾರೋಷವಾಗಿ ತಿರುಗಾಡಲು ಬಿಟ್ಟರೆ ಶ್ರೀರಾಮಚಂದ್ರನೂ ಕ್ಷಮಿಸಲಾರ. ಅಕ್ರಮ ಸರಾಯಿ ಮಾರಾಟ, ದೊಂಬಿ, ಮಟಕ, ಜೂಜಾಟ ಮುಂತಾದ 16 ಸಮಾಜಘಾತುಕ ಕೃತ್ಯಗಳಲ್ಲಿ ಭಾಗಿಯಾದ ಆರೋಪ ಎದುರಿಸುತ್ತಿರುವ ವ್ಯಕ್ತಿಯ ಪರವಾಗಿ ಪ್ರತಿಭಟನೆ ನಡೆಸುತ್ತಿರುವ ಬಿಜೆಪಿ ಕರ್ನಾಟಕ ನಾಯಕರು ಈತನ ಎಲ್ಲ ಅಪರಾಧ ಕೃತ್ಯಗಳಿಗೆ ತಮ್ಮ ಪಕ್ಷದ ಬೆಂಬಲವಿದೆ ಎಂಬುದನ್ನು ಬಹಿರಂಗವಾಗಿ ಹೇಳಲಿ ಅಥವಾ ಪ್ರತಿಭಟನೆ ಕೈಬಿಟ್ಟು ಸಾರ್ವಜನಿಕವಾಗಿ ಕ್ಷಮೆ ಕೋರಲಿ. ಮುಖ್ಯಮಂತ್ರಿಗಳ ಈ ಟ್ವೀಟ್ ಬಗ್ಗೆ ಯಾಕಂದ್ರೆ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ, ಈತ ಶ್ರೀರಾಮಚಂದ್ರ ಏನಲ್ಲ, 16 ಪ್ರಕರಣಗಳಲ್ಲಿ ದೊಂಬಿ, ಮಟಕ, ಜೂಜಾಟ ಹಲವಾರು ಪ್ರಕರಣಗಳಲ್ಲಿ ಆರೋಪಿ ಇದ್ದಾನೆ. ಪರೋಕ್ಷವಾಗಿ ಬಿಜೆಪಿ ಆ ಎಲ್ಲ ಆರೋಪಗಳಿಗೆ ಬೆಂಬಲಿಸ್ತಿದ್ಯಾ? ಈ ವ್ಯಕ್ತಿ ಮಾಡಿದಂತಹ ಎಲ್ಲ ಕೃತ್ಯಗಳಿಗೆ ತನ್ನ ಬೆಂಬಲ ಇದೆ ಅನ್ನೋದನ್ನ ಹೇಳ್ತಿದ್ಯಾ? ಒಂದು ವೇಳೆ ಇದೆ ಅನ್ನೋದಾದ್ರೆ ಕ್ಷಮೆ ಕೇಳಲಿ ಸಾರ್ವಜನಿಕವಾಗಿ ಅನ್ನುವಂಥದ್ದನ್ನ 1ನೇ ಟ್ವೀಟ್ ಅಲ್ಲಿ ದಾಖಲಿಸಿದರೆ. 2ನೇ ಟ್ವೀಟ್, ಕಳೆದ 2023ನೇ ಸಾಲಿನಲ್ಲಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಗಾಂಜಾ ಮಾರಾಟ, ಕಳ್ಳತನ, ಸುಲಿಗೆ, ವಂಚನೆ, ದೊಂಬಿ ಮುಂತಾದ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದಂತೆ LPC ಕಾನೂನು ವಿಚಾರಣಾ ಪತ್ರ ಪ್ರಕರಣಗಳಲ್ಲಿ ಒಟ್ಟು 36 ಜನರನ್ನ ದಸ್ತಗಿರಿ ಮಾಡಲಾಗಿದೆ. ಇದರಲ್ಲಿ ಶ್ರೀಕಾಂತ್ ಪೂಜಾರಿ 32ನೇ ವ್ಯಕ್ತಿ. ಈತನನ್ನ ಕರಸೇವಕನೆಂಬ ಕಾರಣಕ್ಕೆ ಹೊರಗಡೆ ಬಿಡಬೇಕೋ ಅಥವಾ ಆರೋಪಿ ಎಂಬ ಕಾರಣಕ್ಕೆ ಬಂಧಿಸಬೇಕೋ? ರಾಜ್ಯ ಬಿಜೆಪಿ ಕರ್ನಾಟಕ ಪ್ರತಿಭಟನೆ ನಡೆಸುತ್ತಿರುವುದು ನಮ್ಮ ಸರ್ಕಾರದ ವಿರುದ್ಧವಲ್ಲ, ದೇಶದ ಕಾನೂನು ಮತ್ತು ಸಂವಿಧಾನದ ವಿರುದ್ಧ. ಅಪರಾಧ ಕೃತ್ಯಗಳಲ್ಲಿ ತೊಡಗುವವರು ಧರ್ಮರಕ್ಷಕರು ಎಂದು ಹೇಳಿಕೊಂಡು ಕೊಲೆ ಸುಲಿಗೆಗಳಿಗೆ ಇಳಿದರೆ ಅದನ್ನ ಬಿಜೆಪಿ ನಾಯಕರು ಬೆಂಬಲಿಸುತ್ತಾರೆಯೇ? ರಾಮ ಮಂದಿರದ ಉದ್ಘಾಟನೆ ವೇಳೆ ಶ್ರೀಕಾಂತ್ ಪೂಜಾರಿಯ ಬಂಧನವಾಗಿರುವುದು ಕಾಕತಾಳೀಯವಷ್ಟೇ. ಹಳೆಯ ಪ್ರಕರಣಗಳನ್ನ ಪರಿಶೀಲನೆ ನಡೆಸುವ ವೇಳೆ ಪೊಲೀಸರು ಇತರೆ 36 ಜನರ ಜೊತೆಗೆ ಇವರನ್ನು ಕೂಡ ಬಂಧಿಸಿದ್ದಾರೆ. ಇದರಲ್ಲಿ ಪ್ರತೀಕಾರವೂ ಇಲ್ಲ, ತುಷ್ಟೀಕರಣವೂ ಇಲ್ಲ, ಕಾನೂನು ಪಾಲನೆ ಮಾಡಿದ್ದಾರೆ ಅನ್ನೋದನ್ನ ದಾಖಲಿಸಿದ್ದಾರೆ. ಇಷ್ಟು ದಿನ ಏನಾದರೂ ಸಾವಾದ್ರೆ ಬಿಜೆಪಿ ಅವನು ನಮ್ಮ ಕಾರ್ಯಕರ್ತ, ಹಿಂದೂ ಕಾರ್ಯಕರ್ತ ಅನ್ನುವಂತಹ ಒಂದು ಸ್ಪರ್ಶವನ್ನ, ಟಚ್ ಅನ್ನ ಕೊಡ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಇದೀಗ ಆರೋಪಗಳು ಬಂದಾಗ್ಲೂ ಕೂಡ, ಯಾರೋ ಬಂಧನ ಆದ್ರೂ ಕೂಡ ಇವನು ನಮ್ಮ ಕಾರ್ಯಕರ್ತ, ನೀವು ಬಿಡಬೇಕು ಅನ್ನುವಂತಹ ರೀತಿಯಲ್ಲಿ ಮಾತಾಡ್ತಿರೋದು ಇದು ಬೇರೆಯ ಮಗ್ಗುಲಿಗೆ ಬಿಜೆಪಿ ಹೊರಳುತ್ತಿದೆ ಅನ್ನುವಂತಹ ಅನುಮಾನ ಮೂಡಿಸುತ್ತೆ. ಸಾವಿನ ರಾಜಕೀಯದಲ್ಲಿ ಹಿಂದುತ್ವದ ಟಚ್ ಕೊಡ್ತಿದ್ದಂತಹ ಬಿಜೆಪಿ ಈಗ ಬಂಧನದ ರಾಜಕಾರಣದಲ್ಲೂ ಕೂಡ ಹಿಂದುತ್ವದ ಟಚ್ ಕೊಡ್ತಿರುವಂಥದ್ದು ಎಷ್ಟು ಸರಿ? ಶ್ರೀರಾಮಚಂದ್ರ ಪ್ರಭು ಕೂಡ ಇಂತಹ ಕೆಲಸಗಳನ್ನ ಒಪ್ಕೊಳ್ತಾರಾ ಅನ್ನುವಂತಹ ಸಿದ್ದರಾಮಯ್ಯ ಅವರ ಪ್ರಶ್ನೆ ಒಂದು ಕಡೆ, ಜೊತೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಕಣ್ಮುಂದೆ ಬಂದು ನಿಲ್ತವೆ. ಕಾನೂನು ತನ್ನ ಕೆಲಸಕ್ಕೆ ಮುಂದಾದರೆ ಕರಸೇವಕ ಅಂತ ಹೆದರಿಸುವುದು, ಬೆದರಿಸುವುದು, ಬೀದಿಗಿಳಿದು ಪ್ರತಿಭಟಿಸುವುದು ಎಷ್ಟು ಸರಿ? ಅಥವಾ ಇದು ಸರಿನಾ ತಪ್ಪ? ಹುಬ್ಬಳ್ಳಿಯಲ್ಲೇ ಯಾಕೆ ಈ ಪ್ರಕರಣ ನಡೀತು, ಪ್ರತಿಭಟನೆ ನಡೀತು? ಕಾಂಗ್ರೆಸ್ ಒಂದು ಆರೋಪ ಮಾಡಿದೆ, ಕೆಪಿಸಿಸಿ ವಕ್ತಾರರ ರಮೇಶ್ ಬಾಬು ಅವರು. ಈ ಸಲ ಹುಬ್ಳಿ ಧಾರವಾಡ ಲೋಕಸಭಾ ಟಿಕೆಟ್ ಅನ್ನ ಲಿಂಗಾಯತರಿಗೆ ಕೊಡಬೇಕು ಅಂತ ಅಲ್ಲಿನ ಬಿಜೆಪಿ ಘಟಕ ಬಯಸ್ತಿದೆ ಅಂತ ಒಂದು ಒತ್ತಾಯ ಪಟ್ಟು ಹಿಡಿಯುವಂತಹ ಸಾಧ್ಯತೆ ಇತ್ತು. ಆ ಕಾರಣಕ್ಕೋಸ್ಕರನೇ ಅದನ್ನ ಮರೆಮಾಚಲಿಕ್ಕೆ, ಮತ್ತೊಮ್ಮೆ ಅವರು ಟಿಕೆಟ್ ಪಡೆದು ಗೆಲ್ಲಲಿಕ್ಕೆ ಈ ಒಂದು ಬಂಧನ ಪ್ರಕರಣವನ್ನ, ಸಣ್ಣ ಪ್ರಕರಣವನ್ನ ದೊಡ್ಡದಾಗಿ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪ ಮಾಡಿದ್ದಾರೆ. ಮತ್ತೊಂದು ರೀತಿಯಲ್ಲಿ ನೋಡಿದ್ರೆ ಜೋಶಿ ಅವರು ಮತ್ತೆ ಗೆಲ್ಲುವಂತಹ ಜೋಶ್ ಬೇಕಾದ್ರೆ, ಜೋಶ್ ಆಗಿ ಓಡಾಡಬೇಕಾದ್ರೆ ಇಂಥದ್ದೊಂದು ಪ್ರಕರಣವನ್ನ ದೊಡ್ಡ ಹೈಡ್ರಾಮವನ್ನಾಗಿ ಮಾಡಬೇಕಾಗಿತ್ತ? ಆ ಕಾರಣಕ್ಕೋಸ್ಕರ ಇದು ನಡೆದಿದ್ಯಾ? ಈ ಚರ್ಚೆ ಕೂಡ ನಡೀತಿದೆ. ಜೋಶಿ ಗೆಲ್ಲುವುದಕ್ಕಾಗಿಯೇ ಈ ಪ್ರಕರಣವನ್ನ ಬಿಜೆಪಿ ರಾಜಕೀಯ ದಾಳವಾಗಿ ಬಳಸಿಕೊಂಡಿದ್ಯಾ? ಸಿಎಂ ಕೊಟ್ಟಂತಹ ಒಂದು ಸಾಕ್ಷಿಗೆ, ಎತ್ತಿದಂತಹ ಪ್ರಶ್ನೆಗಳಿಗೆ, ಸವಾಲುಗಳಿಗೆ ಸಂವಿಧಾನದ ಚೌಕಟ್ಟಿನಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ ಬಿಜೆಪಿ ಉತ್ತರಿಸುತ್ತಾ ಒಂದು ಕಡೆ ನ್ಯಾಯಾಂಗ ನಿಂದನೆ ಆಗಿದೆ, ಮತ್ತೊಂದು ಕಡೆ ಸಂವಿಧಾನದ ಉಲ್ಲಂಘನೆ ಆಗಿದೆ. ಅದು ಕೂಡ ಕಾನೂನನ್ನು ಓದಿದಂತಹ
ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರು ವಿಜಯೇಂದ್ರ ಅವರು ಯಾವ ರೀತಿ ವರ್ತಿಸಬಹುದು, ಉತ್ತರಿಸಬಹುದು? ಕರಸೇವಕನನ್ನ ಮುಟ್ಟಿದ್ರೆ ನಾವು ಕಾನೂನನ್ನ ಕೈಗೆತ್ಕೊಳ್ತೀವಿ ಅಂದ್ರೆ ಜನಪ್ರತಿನಿಧಿಗಳಾಗಿ ಇವರು ಆಯ್ಕೆ ಆಗೋದಕ್ಕೆ ಅರ್ಹರ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸುತ್ತೆ. ಸಿಎಂ ಸಾಕ್ಷಿಗೆ, 2 ಸಾಕ್ಷಿಗೆ ಬಿಜೆಪಿ ಕ್ಷಮೆ ಕೇಳುತ್ತಾ ಕಾನೂನು ತನ್ನ ಕೆಲಸವನ್ನ ಮಾಡೋದಕ್ಕೂ ಬಿಡದಂತೆ ಕರಸೇವಕರನ್ನ ಮುಟ್ಟಿದ್ರೆ ಎಚ್ಚರ ಅನ್ನುವಂತಹ ಬಿಜೆಪಿಯ ಮನಸ್ಥಿತಿ ಸಾಂಸ್ಕೃತಿಕ ಪಾಳೆಗಾರಿಕೆಯ ಅಥವಾ ಧಾರ್ಮಿಕ ಪಾಳೆಗಾರಿಕೆಯ ಅಥವಾ ಕಾನೂನು ಕರಸೇವಕರಿಗಿಂತ ಕಮ್ಮಿ, ನಾವೇ ಮೇಲು ಅನ್ನುವಂತಹ ಸಂದೇಶವ? ನನ್ನ ಪ್ರಕಾರ ಕಾನೂನೇ ದೊಡ್ಡದು. ನಿಮ್ಮ ಪ್ರಕಾರ ಯಾವುದು ದೊಡ್ಡದು? ಕರಸೇವಕರು ದೊಡ್ಡವರ, ಕಾನೂನು ದೊಡ್ಡದ? ದೇಶದ ಸಂವಿಧಾನ ದೊಡ್ಡದ? ಕಮೆಂಟ್ ಮಾಡಿ.